ಶುಭೋದಯ ಮಕ್ಕಳೇ. ಪಾಠ 8 ಕರ್ನಾಟಕ ಏಕೀಕರಣ. ಕರ್ನಾಟಕ ಅಂದರೆ ನಮ್ಮ ರಾಜ್ಯ, ಕರ್ನಾಟಕ ಕನ್ನಡ ನಾಡು. ಏಕೀಕರಣ ಅಂದರೆ ಒಂದಾಗಿತ್ತು, ಮೊದಲೆಲ್ಲ ಹರಿದು ಹಂಚಿ ಹೋಗಿತ್ತು. ಯಾವಾಗ ಹೇಗೆ ಆಯಿತು ಅನ್ನೋದನ್ನು ಈ ಪಾಠದ ಮುಖಾಂತರ ನೋಡೋಣ. ಇದು ಸಮಿತಿಯವರು ನಿಮಗಾಗಿ ಇಟ್ಟಿರೋ ಪಾಠ. ಕುರವೇಶ. ಕನ್ನಡ ನಾಡು ಕನ್ನಡಿಗರ ನಾಡು, ಅದು ಹರಿದು ಚಿಂದಿಯಾದ ಕಾಲ ಹೊಂದಿತ್ತು. ಕನ್ನಡ ನಾಡು ಅಂದರೆ ಕನ್ನಡಿಗರ ನಾಡು, ನಮ್ಮ ನಾಡು. ಅದು ಒಂದಾನೊಂದು ಕಾಲದಲ್ಲಿ ಹರಿದು ಬೇರೆ ಬೇರೆ ಪ್ರಾಂತ್ಯ ಆಗಿತ್ತು. ಕನ್ನಡಿಗರು ಚಳುವಳಿಯ ಮೂಲಕ ನ್ಯಾಯ ಪಡೆಯಲು ಹೋರಾಟ ನಡೆಸಿದರು. ಆವಾಗ ಚಳುವಳಿ ಅಂದರೆ ಸತ್ಯಾಗ್ರಹ ಮಾಡಿ ಎಲ್ಲರೂ ಒಂದಾಗಬೇಕು ಅಂತ ಹೋರಾಟ ಮಾಡಿ ಅದರ ಫಲವಾಗಿ ನಾವು ಇಡೀ ಕರ್ನಾಟಕ ಆಯಿತು. ಅಂದಿನ ಏಕೀಕರಣ ಚಳುವಳಿಯನ್ನು ಇಂದು ನಾವು ಸ್ಮರಿಸಿಕೊಳ್ಳಬೇಕು. ಆವಾಗ ಏನು ಏಕೀಕರಣಕ್ಕೆ ಅಂದರೆ ಒಂದಾಗಿ ಚಳುವಳಿ ನಡೆಸಿದ್ರೋ ಅದನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಕನ್ನಡ ನಾಡಿಗೆ ಇತರ ಭಾಷಿಕರಿಂದ ಪದೇ ಪದೇ ಆಘಾತ ಒದಗಿ ಬಂದಿರುವುದನ್ನು ಗಮನಿಸುತ್ತಾ ಬಂದಿದ್ದೇವೆ. ನಮ್ಮ ಕನ್ನಡ ನಾಡಿಗೆ ಬೇರೆ ಭಾಷೆಯವರು ಬೇರೆ ಥರ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತಾನೇ ಇದೆ. ಮಾತೃಭಾಷೆಗೆ ಅನ್ಯಾಯವಾದಾಗ ಒಕ್ಕಲಿನಿಂದ ಪ್ರತಿಭಟಿಸಬೇಕು ಎಂಬುದು ಪ್ರಸ್ತುತ ಪಾಠದ ಆಶಯ. ನಮ್ಮ ಮಾತೃಭಾಷೆಗೆ ಯಾವುದಾದ್ರೂ ಅನ್ಯಾಯ ಆದರೆ ಎಲ್ಲರೂ ಒಂದೇ ಸಮ, ಅದಕ್ಕಾಗಿ ನಾವು ಹೋರಾಡಬೇಕು, ಅದನ್ನು ನಾವು ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ ಅನ್ನೋದು ಈ ಪಾಠದ ಮುಖಾಂತರ ನಾವು ತಿಳ್ಕೊಳ್ತೀವಿ. ಈಗ ಪಾಠಕ್ಕೆ ಬರೋಣ. ಮಕ್ಕಳೆಲ್ಲ ತರಗತಿ ಕೋಣೆಯಲ್ಲಿ ಕುಳಿತಿದ್ದಾರೆ. ಶಾಲಾ ಕೊಠಡಿ ಇದೆ, ಅದರೆಲ್ಲ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ರೇಡಿಯೋ ಸಿದ್ಧವಾಗಿದೆ, ಅಲ್ಲಿ ರೇಡಿಯೋ ಕಾರ್ಯಕ್ರಮ ಪ್ರಸಾರ ಮಾಡೋಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ ಶಿಕ್ಷಕರು. ಮಕ್ಕಳೇ, ಇದೀಗ ರೇಡಿಯೋದಲ್ಲಿ ನಮ್ಮ ಕನ್ನಡ ನಾಡು ಹೇಗೆ ಉದಯವಾಯಿತು ಎಂಬುದರ ಬಗ್ಗೆ ಹಿರಿಯರೊಬ್ಬರು ಮಾತನಾಡುತ್ತಾರೆ. ಯಾರು ಗಲಾಟೆ ಮಾಡಬಾರದು, ಸುಮ್ಮನಿದ್ದು ಆಲಿಸಿರಿ. ಅವರ ಶಿಕ್ಷಕರು ಹೇಳ್ತಾರೆ, ಈಗ ಕನ್ನಡ ನಾಡು ಉದಯ ಅಂದರೆ ಹೇಗೆ ಪ್ರಾರಂಭ ಆಗಿತ್ತು, ಹೇಗೆ ಹುಟ್ಟಿತ್ತು ಅನ್ನೋದನ್ನು ಒಬ್ಬ ತುಂಬ ಹಿರಿಯರಾದ ವ್ಯಕ್ತಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾರು ಗಲಾಟೆ ಮಾಡಬಾರ್ದು, ಸುಮ್ಮನಿದ್ದು ಕೇಳಿಸ್ಕೊಳ್ಳಿ, ಮತ್ತು ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದು ಅಂತ ಹೇಳಿಬಿಟ್ಟು ರೇಡಿಯೋ ಕೀಲಿ ತಿರುಗಿಸಿದ್ರು. ಅವಾಗ ರೇಡಿಯೋ ಆನ್ ಮಾಡ್ತಾರೆ. ಸರಿಯಾದ ಸಮಯಕ್ಕೆ ರೇಡಿಯೋದಲ್ಲಿ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ. ಕರ್ನಾಟಕದ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಾರೆ, ಆಲಿಸಿರಿ ಎಂಬ ನುಡಿ ಹರಿದು ಬಂತು. ಅವಾಗೇನು ರೇಡಿಯೋ ಆನ್ ಮಾಡಿದ ತಕ್ಷಣ ಆಕಾಶವಾಣಿ ಅಂದರೆ ಅದು ರೇಡಿಯೋ, ಆಕಾಶದಲ್ಲಿ ಮಾತುಗಳು ಕೇಳೋದು, ಮತ್ತು ಅದಕ್ಕೆ ಬಾನುಲಿ ಅಂತಲೂ ಅಂತಾರೆ. ಈಗ ಮಕ್ಕಳ ಕಾರ್ಯಕ್ರಮ ಬರ್ತಾ ಇದೆ. ಅದು ಯಾವುದು? ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ದು, ಅಂದರೆ ಅದರಲ್ಲಿ ಭಾಗವಹಿಸಿದ ಒಬ್ಬರು ಹಿರಿಯರು ತಮ್ಮ ಅನುಭವಗಳನ್ನು, ಅಂದರೆ ಅವಾಗೇನೇ ನಡೀತು ಅನ್ನೋದನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದನ್ನು ಕೇಳಿ ಅಂತ ಧ್ವನಿ ಕೇಳುತ್ತೆ. ಪ್ರೀತಿಯ ಮುದ್ದು ಮಕ್ಕಳೇ, ನೀವೀಗ ಕರ್ನಾಟಕ ಏಕೀಕರಣದ ಬಗ್ಗೆ ಆಲಿಸಲು ಬಹಳ ಕುತೂಹಲಭರಿತರಾಗಿದ್ದೀರಿ ಅಲ್ಲವೇ? ನಮ್ಮ ಕರ್ನಾಟಕದ ಕನ್ನಡ ಮಾತನಾಡುವ ಜನರೆಲ್ಲ ಒಂದೇ ಪ್ರದೇಶಕ್ಕೆ ಸೇರಬೇಕೆಂಬ ಇಚ್ಛೆ ನಮ್ಮೆಲ್ಲರದಾಗಿತ್ತು. ಈಗ ಅಲ್ಲಿ ಏನಂತ ಪ್ರಾರಂಭ ಮಾಡ್ತಾರೆ? ಪ್ರೀತಿಯ ಮುದ್ದು ಮಕ್ಕಳೇ, ನೀವೆಲ್ಲ ಕರ್ನಾಟಕ ಏಕೀಕರಣದ ಬಗ್ಗೆ ತಿಳಿಯಲು ತುಂಬ ಉತ್ಸುಕರಾಗಿ ಕಾಯ್ತಾ ಇದ್ದೀರಾ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವ ಎಲ್ಲ ಒಂದೆಡೆ ಸೇರಬೇಕು ಅನ್ನೋದು ಎಲ್ಲರ ಇಚ್ಛೆ. ಇದು ನಮ್ಮದೇ ನೆಲ ಎಂದು ಹೇಳಿಕೊಳ್ಳಲು ಎಲ್ಲ ಕನ್ನಡಿಗರಿಗೆ ಅವಕಾಶವಿರಲಿಲ್ಲ. ಈಗ ಕರ್ನಾಟಕ ಇದು ನಮ್ಮ ನೆಲ ಅಂತ ಅನ್ನೋದು ಎಲ್ಲರಿಗೂ ಅವಕಾಶ ಇರಲಿಲ್ಲ ಆವಾಗ. ಕಾರಣವೇನೆಂದರೆ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಉಳಿದ ಕನ್ನಡದ ಪ್ರದೇಶಗಳೆಲ್ಲ ಮುಂಬೈ, ಮದ್ರಾಸ್, ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು. ಇವಾಗ ಇಡೀ ಕರ್ನಾಟಕ ಒಂದಾಗಿದೆ. ನಾವೆಲ್ಲ ಇದು ಕರ್ನಾಟಕ, ನಮ್ಮ ಕನ್ನಡ ನಾಡು ಅಂತ ಹೇಳ್ತೀವಿ. ಆದರೆ ಆವಾಗ ಬೇರೆ ಕಡೆ ಇತ್ತು. ಎಲ್ಲಿ ಇತ್ತು? ಮುಂಬೈನಲ್ಲಿತ್ತು, ಮದ್ರಾಸಲ್ಲಿತ್ತು, ಕೊಡಗಲ್ಲಿತ್ತು, ಮತ್ತು ಬೇರೆ ಸಂಸ್ಥಾನಗಳಲ್ಲಿ ಕನ್ನಡ ನಾಡು ಸ್ವಲ್ಪ ಹರಿದು ಹಂಚಿ ಹೋಗ್ಬಿಟ್ಟಿತ್ತು. ಆಗ ಬ್ರಿಟಿಷರ ಆಡಳಿತವಿತ್ತು. ಆವಾಗ ಬ್ರಿಟಿಷರು ನಮ್ಮನ್ನು ಆಳ್ತಾಯಿದ್ರು. ಅವರ ಆಡಳಿತದಲ್ಲಿ ನಮಗೆ ಒಟ್ಟಾಗಲು ಅವಕಾಶವೇ ಇರಲಿಲ್ಲ. ಅವಾಗ ಏನಾದರೂ ಎಲ್ಲರೂ ಒಟ್ಟಾಗಿ ಸೇರೋಕ್ಕೆ ಅವಕಾಶವೇ ಇರಲಿಲ್ಲ. ಅವ್ರು ಏನು ಹೇಳ್ತಾರೋ ಅದೇ ಥರ ನಾವು ಪಾಲಿಸ್ಕೊಂಡು ಹೋಗಬೇಕಾಗಿತ್ತು. ಅವರ ಕೈ ಕೆಳಗೆ ನಾವಿದ್ವಿ. ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು. ಈಗ ನಾವು ನಮ್ಮ ನೆಲದಲ್ಲಿದ್ದರೂ ಸಹ ನಾವು ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು ಅಂತ ಸ್ಥಿತಿ ಇತ್ತು ಆವಾಗ. ಮಕ್ಕಳೇ, ನಮ್ಮ ಕರ್ನಾಟಕ ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿದೆ. ಈಗ ನಮ್ಮ ಕರ್ನಾಟಕ ಆಗಿರ್ಬೋದು, ನಮ್ಮ ಕನ್ನಡ ಭಾಷೆ ಆಗಿರ್ಬೋದು, ಅದಕ್ಕೆ ಎಷ್ಟು ಇತಿಹಾಸ, 2000 ವರ್ಷ ಹಿಂದಿನಿಂದನೂ ಸಹ ನಮ್ಮ ಭಾಷೆ ಪ್ರಚಲಿತವಾಗಿದೆ. ಹಲವು ಸಾಮ್ರಾಜ್ಯಗಳ ಆಳ್ವಿಕೆಯ ಅನಂತರ ಕನ್ನಡದ ಅಸ್ತಿತ್ವ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು. ಎಷ್ಟೊಂದು ಜನ ಬಂದು ಆಳಿದರು. ಆಮೇಲೆ ಕನ್ನಡ
ಮೈಸೂರು ಸಂಸ್ಥಾನದಲ್ಲಿ ಕನ್ನಡ ಮಾತ್ರ, ಕನ್ನಡಕ್ಕೆ ಅಸ್ತಿತ್ವ ಇಲ್ಲಿ ಮೈಸೂರು ಸಂಸ್ಥಾನ ಮಾತ್ರ ಆಗಿತ್ತು. ಆ ಸಂದರ್ಭದಲ್ಲಿ ಸಮಗ್ರ ಕನ್ನಡಕ್ಕಾಗಿ ಕೆಲವು ಮಹನೀಯರು ಹೋರಾಟ ನಡೆಸಿದರು. ಆವಾಗ ಇಡೀ ಎಲ್ಲೆಲ್ಲಿ ಕನ್ನಡ ಇದೆಯೋ ಎಲ್ಲ ಒಂದಾಗಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಹೋರಾಟ ಮಾಡಿದರು. ಇಂಥವರಲ್ಲಿ ರಾಹ ದೇಶಪಾಂಡೆ, ರೊದ್ದ ಶ್ರೀನಿವಾಸರಾವ್, ಆಲೂರು ವೆಂಕಟರಾಯ, ಡೆಪ್ಯೂಟಿ ಚೆನ್ನಬಸಪ್ಪ ಮೊದಲಾದವರು ಅಗ್ರಗಣ್ಯರು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕರ್ನಾಟಕದ ಏಕೀಕರಣಕ್ಕೆ ಯಾರ್ಯಾರು? ರಾಹ ದೇಶಪಾಂಡೆ, ರೊದ್ದ ಶ್ರೀನಿವಾಸರಾವ್, ಆಲೂರು ವೆಂಕಟರಾಯ, ಡೆಪ್ಯೂಟಿ ಕಮಿಷನರ್ ಚೆನ್ನಬಸಪ್ಪ. ಆಲೂರು ವೆಂಕಟರಾಯರಿಗೆ ಕನ್ನಡದ ಕುಲಪುರೋಹಿತ ಅಂತಲೂ ಹೆಸರಿದೆ. ಇವರೆಲ್ಲರ ಪರಿಶ್ರಮದ ಫಲವಾಗಿ ನಾವು ಇಂದು ಕನ್ನಡ ನಾಡಿನಲ್ಲಿ ನಮ್ಮ ಕರ್ನಾಟಕ ಕನ್ನಡ ನಾಡು ಅಂತ ಹೇಳ್ಕೊಳ್ತಾ ಇದ್ದೀವಿ. ಮಕ್ಕಳೇ, ಈ ಕನ್ನಡ ನಾಡು ಏಕೀಕರಣಗೊಳ್ಳಲು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆಯ ಬಗ್ಗೆ ಹೇಳುತ್ತೇನೆ. ಇವಾಗ ನಮ್ಮದೇ ಎಲ್ಲ ಒಂದುಗೂಡಬೇಕು, ಕರ್ನಾಟಕದವರೆಲ್ಲ ಕನ್ನಡದವರೆಲ್ಲ ಅನ್ನೋದು ಯಾವಾಗ ಅದು ಜನಗಳ ಭಾವನೆ ಕೆರಳಿತು ಅನ್ನೋದನ್ನು ಒಂದು ಘಟನೆ ಹೇಳ್ತಾರೆ. ಬ್ರಿಟಿಷರದ್ದು ಒಡೆದು ಆಳುವ ನೀತಿ, ಅವರು ಒಬ್ಬರಿಗೊಬ್ಬರಿಗೆ ಇದು ಮಾಡೋದು, ಆಮೇಲೆ ಅವರನ್ನು ಆಳೋದು, ಈ ಥರ ಅವರನ್ನು ಬೇರೆ ಬೇರೆ ಮಾಡೋದು, ತಾವೇ ಸ್ವತಃ ಆಳ್ಬಿಡೋದು, ಆ ಥರ ಅವರ ನಡೀತಾ ಇದ್ದಿದ್ದು. ಅದರಂತೆ 1905 ಆಗಸ್ಟ್ 16ರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಅವರು 1905 ಆಗಸ್ಟ್ 16ರಂದು ಬಂಗಾಳ 2 ಭಾಗ ಮಾಡಿದ್ದು ಬ್ರಿಟಿಷರು. ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿ ನಡೆಸಿದರು. ಆವಾಗ ಬಂಗಾಳಿಗರು ಏನು ಮಾಡ್ತಾರೆ, ನಾವು ಎರಡು ಬೇರೆ ಬೇರೆ ಮಾಡೋದು ಬೇಡ, ನಾವೆಲ್ಲ ಒಂದೇ ಇರ್ತೀವಿ ಅಂತ ಅವರು ಚಳುವಳಿ ಮಾಡಿದರು. ಅದಕ್ಕೆ ವಂಗಭಂಗ ಚಳುವಳಿ ಅಂತ ಹೆಸರಿತ್ತು. ಇದಕ್ಕೆ ಮಣಿದ ಸರ್ಕಾರ 1911ರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು. ಆಗ ಜನಗಳು ಸತ್ಯಾಗ್ರಹ ಮಾಡಿ ಚಳುವಳಿ ಮಾಡಿ ಇಲ್ಲ ನಾವೆಲ್ಲ ಒಂದೇ ಇರ್ತೀವಿ ಅಂತಂದಾಗ ಆ ಸರ್ಕಾರ ಮಣಿದ್ಬಿಟ್ಟು ಆಯಿತು, ಪುನಃ ಬಂಗಾಳನ ಒಂದು ಮಾಡಿತು. ಯಾವಾಗ? 1911ರಲ್ಲಿ. ನೋಡಿ ಮಕ್ಕಳೇ, ಈ ಘಟನೆಯಿಂದ ಪ್ರೇರಿತರಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು. ಇದರಿಂದ ಪ್ರೇರಿತರಾದ ಜನ ಹೌದು, ನಾವು ನಮ್ಮ ಕನ್ನಡನೆಲ್ಲ ಒಂದು ಮಾಡಬೇಕು ಅಂತೇಳಿ ಅವರು ಹೋರಾಟ ಮಾಡಿದರು. ಇದಕ್ಕಾಗಿ ಕಾರ್ಯಪ್ರವೃತ್ತರಾದ ರಾಹ ದೇಶಪಾಂಡೆ ಹಾಗೂ ಸಮಾನ ಮನಸ್ಕ ಕನ್ನಡಿಗರು ಧಾರವಾಡದಲ್ಲಿ 27/7/1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದರು. ಈಗ ನಾವು ಕನ್ನಡಕ್ಕೆ ಹೋರಾಡಬೇಕು, ಎಲ್ಲ ಒಂದೇ ಕಡೆ ಸೇರಬೇಕು, ಎಲ್ಲ ಏಕೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ವಿದ್ಯಾವರ್ಧಕ ಸಂಘನ ಸ್ಥಾಪಿಸಿದರು. ಯಾವಾಗ? 20 ಜುಲೈ 1890ರಲ್ಲಿ ಧಾರವಾಡದಲ್ಲಿ ಪ್ರಾರಂಭ ಮಾಡಿದರು. ಈ ಸಂಘವು ಕನ್ನಡದಲ್ಲಿ ಶಿಕ್ಷಣ, ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ 1896ರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆ ಆರಂಭಿಸಿತು. ಈ ವಿದ್ಯಾವರ್ಧಕ ಸಂಘದ ಕಾರ್ಯಕಲಾಪಗಳೇನು ಅಂದರೆ, ಕನ್ನಡದಲ್ಲೇ ಶಿಕ್ಷಣ ಕೊಡಬೇಕು, ಕನ್ನಡದಲ್ಲಿ ಸ್ವತಂತ್ರವಾಗಿ ಅವರ ರಚನೆಗಳನ್ನು ಯಾರಾದರೂ ಕನ್ನಡದಲ್ಲಿ ಬರೆದ್ರೆ ಅವ್ರಿಗೆ ಉತ್ತೇಜನ ಕೊಡ್ತಾಯಿದ್ರು ಮತ್ತು ಪ್ರೇರೇಪಣೆ ಕೊಡ್ತಾಯಿದ್ರು. ಮತ್ತು 1896ರಲ್ಲಿ ಒಂದು ಮಾಸಪತ್ರಿಕೆ, ಮಾಸ ಅಂದರೆ ತಿಂಗಳಿಗೆ ಒಂದ್ಸಲ ಬರೋ ಪತ್ರಿಕೆ, ಅದಕ್ಕೆ ವಾಗ್ಭೂಷಣ ಅನ್ನೋ ಪತ್ರಿಕೆನ ಪ್ರಾರಂಭ ಮಾಡಿದರು. ಇದು ಕನ್ನಡಿಗರಿಗೆಲ್ಲ ಒಂದಾಗಲು ಪ್ರೇರಣೆ ನೀಡಿತು. ಅದು ಕನ್ನಡಿಗರೆಲ್ಲ ಒಂದಾಗಬೇಕು ಅನ್ನೋದನ್ನು ಅದರ ಮುಖಾಂತರ ಎಲ್ಲರಿಗೂ ಪಸರಿಸ್ತಾ ಹೋದರು. ಅದು ಎಲ್ಲರ ಮನಸ್ಸಲ್ಲಿ ನೆಲೆಯೂರಿತು. ಇದೇ ಸಮಯದಲ್ಲಿ ಆಲೂರು ವೆಂಕಟರಾಯರು, ಗದಿಗೆಯ ಹೊನ್ನಾಪುರ ಮಠ, ಕಡಪ ರಾಘವೇಂದ್ರ ರಾಯ ಮುಂತಾದವರು ಸೇರಿಕೊಂಡು 1916ರಲ್ಲಿ ಕರ್ನಾಟಕ ಸಭೆ ಎಂಬ ಸಂಸ್ಥೆಯನ್ನು ಕಟ್ಟಿದರು. ಅಲ್ಲಿ ಒಂದು ಸಂಘ ಕಟ್ಟಿದರು. ಮತ್ತು ಆಲೂರು ವೆಂಕಟರಾಯರು, ಗದಿಗೆಯ ಹೊನ್ನಾಪುರ ಮಠ, ರಾಘವೇಂದ್ರ ರಾಯರವರೆಲ್ಲ ಸೇರಿಬಿಟ್ಟು ಕರ್ನಾಟಕ ಸಭೆ ಅಂತ ಮತ್ತೊಂದು ಸಂಘವನ್ನು ಕಟ್ತಾರೆ. ಯಾವಾಗ? 1916ರಲ್ಲಿ. ಇದಕ್ಕೆ ರಾಜಕೀಯ ಬೆಂಬಲವೂ ಇತ್ತು. ಅದರ ಜೊತೆ ರಾಜಕೀಯ ವ್ಯಕ್ತಿಗಳು ಸಹ ಅದಕ್ಕೆ ಕೈ ಜೋಡಿಸಿದರು. ಆ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಬಿರುಸಿನ ಚಳುವಳಿ ನಡೆಯುತ್ತಿತ್ತು. ಆವಾಗ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಬ್ರಿಟಿಷರ ವಿರುದ್ಧ ಎಲ್ಲ ಸತ್ಯಾಗ್ರಹ ಮಾಡ್ತಾಯಿದ್ರು, ಚಳುವಳಿ ಮಾಡ್ತಾಯಿದ್ರು. ಅದರ ನಡುವೆಯೂ ನಮ್ಮ ಕರ್ನಾಟಕ ಏಕೀಕರಣದ ಚಳುವಳಿಯ ಕಾವು ಪಡೆಯುತ್ತಿತ್ತು. ಅಲ್ಲಿ ಆ ಕಡೆ ನೋಡಿದ್ರೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಇತ್ತು, ಈ ಕಡೆ ನಾವೆಲ್ಲ ಕರ್ನಾಟಕದವರು ಒಂದಾಗಬೇಕು, ಕರ್ನಾಟಕ ಏಕೀಕರಣ ಆಗಬೇಕು ಅನ್ನೋದು ಇಲ್ಲೂ ಸಹ ಚಳುವಳಿ ನಡೀತಾ ಇತ್ತು. ಈ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಈಗ ಯಾರು ಹಿರಿಯರು ನಮಗೆ ಹೇಳ್ತಾ ಇದ್ದಾರೆ, ಅವರು ಸಹ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಮಕ್ಕಳೇ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿತ್ತು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಮುಂಬೈ ಪ್ರಾಂತ್ಯಕ್ಕೆ ಸೇರಿದ ಧಾರವಾಡದಲ್ಲಿ ಇತ್ತು. ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚಿಂತಿಸಿದರು. ಅಲ್ಲಿ ಅವರೆಲ್ಲ ಹೋರಾಟ ಮಾಡಿದರೆ, ಇಲ್ಲಿ ದಕ್ಷಿಣ ಭಾಗದಲ್ಲಿ ಮೈಸೂರು ಸಂಸ್ಥಾನದ ಎಲ್ಲ ದೊಡ್ಡ ಜನಗಳು ಮತ್ತು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚಿಂತಿತರಾಗಿ ಕನ್ನಡನ ನಾವು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಕಡೆ ಕಾರ್ಯಪ್ರವೃತ್ತರಾದರು. 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಕರ್ನಾಟಕನ ಉಳಿಸಬೇಕು ಅನ್ನೋ ಅದರಲ್ಲಿ 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂದು ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅದರೊಳಗೆ ಕನ್ನಡಕ್ಕಾಗಿ ಕೆಲಸಗಳನ್ನು ಪ್ರಾರಂಭ ಮಾಡಿದರು. ಇದರ ಹೆಸರು
1939ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಬದಲಾಯಿತು. ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತಿರೋದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ 1936ರಲ್ಲಿ ಆಯಿತು. ಕನ್ನಡ ನಾಡು ನುಡಿಯ ಬೆಳವಣಿಗೆ, ಸಂರಕ್ಷಣೆ ಮತ್ತು ಕರ್ನಾಟಕ ಏಕೀಕರಣವೇ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶವಾಗಿತ್ತು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶ, ಅದರ ಪ್ರಮುಖ ಉದ್ದೇಶ ಏನು? ಕನ್ನಡ ನಾಡು ಮತ್ತು ನುಡಿಯ ಬೆಳವಣಿಗೆ, ಮತ್ತು ಅದು ಹೇಗೆ ರಕ್ಷಣೆ ಮಾಡಬೇಕು, ಮತ್ತು ಕರ್ನಾಟಕ ಇಡೀ ಕನ್ನಡಿಗರ ಎಲ್ಲೆಲ್ಲಿ ಕನ್ನಡಿಗರು ಅದೆಲ್ಲ ಒಂದಾಗಿ ಏಕೀಕರಣ ಆಗಬೇಕು ಅನ್ನೋದು ಅದರ ಮೂಲ ಉದ್ದೇಶ. ಕನ್ನಡ ಗ್ರಂಥಗಳ ಪ್ರಕಟಣೆ, ಸಂಶೋಧನೆ, ನಿಘಂಟು ರಚನೆ ಮುಂತಾದ ಸವಾಲುಗಳನ್ನು ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಧನೆ ಅಗಾಧವಾದುದು. ಮತ್ತು ಅದಷ್ಟೇ ಅಲ್ಲದೆ ಕನ್ನಡ ಗ್ರಂಥಗಳನ್ನು ಪ್ರಕಟ ಮಾಡ್ತಾಯಿದ್ರು, ಮತ್ತು ಕನ್ನಡನ ಸಂಶೋಧನೆ ಮಾಡ್ತಾಯಿದ್ರು. ನಿಘಂಟು ಅಂದರೆ ಡಿಕ್ಷನರಿ ಅಂತೀವಲ್ಲ, ಅರ್ಥ ಇರೋದು, ಅರ್ಥಕೋಶ, ಅದನ್ನು ಸಹ ಮಾಡಿದರು. ಇದೆಲ್ಲದನ್ನು ಈ ಸಂಘದಿಂದ ಸಾಧ್ಯ ಆಯಿತು. ಪರಭಾಷಾ ಹಾಗೂ ಸಂಸ್ಕೃತಿಯ ಕಬಂಧ ಬಾಹುವಿನಲ್ಲಿ ಸಿಕ್ಕಿದ ಜನಮನವನ್ನು ಒಗ್ಗೂಡಿಸಿ ಕನ್ನಡ ಮನ ಮುಟ್ಟಲು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸಲಾಯಿತು. ಎಲ್ಲರೂ ಇಂಗ್ಲೀಷ್ ಭಾಷಾ ವ್ಯಾಮೋಹದಲ್ಲಿದ್ದರು. ಕನ್ನಡದ ಬಗ್ಗೆ ಅಷ್ಟೊಂದು ಗಮನ ಇರಲಿಲ್ಲ. ಆದರೆ ಇವರು ಇಂಥವೆಲ್ಲ ಕಾರ್ಯಗಳನ್ನು ಮಾಡಿ ಎಲ್ಲರೂ ಕನ್ನಡಕ್ಕೆ ನಾವು ನಮ್ಮ ಮನಸ್ಸನ್ನು ತೆರಿಬೇಕು ಅನ್ನೋದನ್ನು ಇವ್ರ ಮುಖಾಂತರ ಅವರು ಎಲ್ಲರ ಜನಮನ ಸೆಳೆದರು. ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗಳನ್ನು ವೇದಿಕೆ ಕಲ್ಪಿಸಿತು. ಮತ್ತು ಕನ್ನಡಿಗರೆಲ್ಲ ಒಂದುಗೂಡಿಸಿ ಕರ್ನಾಟಕ ಅಂದರೆ ಕನ್ನಡ ಎಲ್ಲೆಲ್ಲಿದೆ ಎಲ್ಲರನ್ನೂ ಒಂದುಗೂಡಿ ಕರ್ನಾಟಕ ಅಂತ ಮಾಡ್ಕೋಬೇಕು ಅನ್ನೋದನ್ನು ಅವರು ಎಲ್ಲರ ಮನಸ್ಸಿನಲ್ಲಿ ಬಿತ್ತಿದ್ರು. ಅದಕ್ಕೊಂದು ವೇದಿಕೆ ಕಲ್ಪಿಸಿದರು. ಮಕ್ಕಳೇ, 1924ರಲ್ಲಿ ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರು ಆಗಮಿಸಿದರು. ಆಗ ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದಿದ್ದರು. ಯಾವಾಗ? 1924ರಲ್ಲಿ. ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಾ ಅಧಿವೇಶನ ನಡೆಯಿತು. ಇಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೆಯಿತು. ಅದರ ಅಧ್ಯಕ್ಷತೆ ಗಾಂಧೀಜಿಯವರು ವಹಿಸಿದರು. ದೇಶೀಯ ಭಾಷೆಗಳನ್ನು ಆಧರಿಸಿ ಪ್ರಾಂತ್ಯಗಳ ವಿಂಗಡಣೆ ಆಗಬೇಕು ಎಂಬ ಅಭಿಪ್ರಾಯ ಜನಸಾಮಾನ್ಯರಲ್ಲಿತ್ತು. ಎಲ್ಲ ಜನಸಾಮಾನ್ಯರು ಯಾವ್ಯಾವ ಭಾಷೆ ಮಾತಾಡ್ತೀವೋ ಅದಕ್ಕೊಂದು ಪ್ರಾಂತ್ಯದ ರಚನೆ ಆಗಬೇಕು ಅನ್ನೋದು ಜನಗಳ ಅಭಿಪ್ರಾಯ ಆಗಿತ್ತು. ಆಗ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರವ್ಯಾಪಿ ಆಂದೋಲನ ರೂಪಿಸುತ್ತಿದ್ದ ಕಾಂಗ್ರೆಸ್ ನಾಯಕರಲ್ಲಿಯೂ ಇದರ ಬಗ್ಗೆ ಒಮ್ಮತ ಮೂಡಿತ್ತು. ಅವಾಗ ಏನು ಕಾಂಗ್ರೆಸ್ ನಾಯಕರಿದ್ದರು, ರಾಷ್ಟ್ರವ್ಯಾಪಿ ಆಂದೋಲನ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ರು, ಅವ್ರಿಗೆಲ್ಲರೂ ಹೌದು ಒಂದು ಪ್ರಾಂತ್ಯಕ್ಕೆ ಒಂದು ಭಾಷೆ ಅಂತ ಇದ್ದರೆ ಅದಕ್ಕೊಂದು ಪ್ರಾಂತ್ಯ ಇರಬೇಕು ಅನ್ನೋದು ಅಭಿಪ್ರಾಯ ಆಗಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕೂ ವಿಶೇಷ ಚಾಲನೆ ದೊರೆಯಿತು. ಅವಾಗ ಹೌದು ಕನ್ನಡಿಗರೆಲ್ಲ ಸೇರಿ ಕರ್ನಾಟಕದ ಏಕೀಕರಣ ಆಗಬೇಕು ಅನ್ನೋದು ಆಗಿತ್ತು. 25/12/1924ರಂದು ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮ ನಡೆಯಿತು. ಇವಾಗ ಕರ್ನಾಟಕ ಅಂದರೆ ಏಕೀಕರಣ ಆಗಿತ್ತು. ಒಂದು ಸಭೆ ಯಾವಾಗ ಮೊದಲಾಗಿ ಪ್ರಾರಂಭ ಆಗಿದ್ದು 25/12/1926ರಂದು. ಅವತ್ತು ಅಲ್ಲಿ ಹುಯಿಲಗೋಳ ನಾರಾಯಣರಾಯರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು. ಇದು ತುಂಬ ಪ್ರಸಿದ್ಧವಾದ ಹಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ನಮ್ಮ ಉದಯವಾಗಲಿ ಅಂದರೆ ಹುಟ್ಟಲಿ, ಮತ್ತು ಚೆಲುವ ಕನ್ನಡ ನಾಡು, ನಮ್ಮ ಕನ್ನಡ ನಾಡು ತುಂಬ ಸುಂದರವಾಗಿದೆ, ಅದರ ಉದಯವಾಗಲಿ ಅಂತ ಯಾರು ಬರ್ತಿತ್ತು? ಹುಯಿಲಗೋಳ ನಾರಾಯಣರಾವ್ ಬರ್ತಿತ್ತು. ಆವಾಗ ಆ ಸಭೆಯಲ್ಲಿ ಮೊದಲ ಬಾರಿಗೆ ಹಾಡಿದರು. ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲೂ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು. ಮತ್ತು ಆವಾಗ ಮದ್ರಾಸ್ ಮತ್ತು ಮುಂಬೈ ಎಲ್ಲ ವಿಧಾನಸಭೆಯಲ್ಲಿ ನಡೀತಾ ಇತ್ತು. ಅಲ್ಲೂ ಸಹ ಕರ್ನಾಟಕ ಏಕೀಕರಣದ ಬಗ್ಗೆ ಈ ವಿಷಯ ಪ್ರಸ್ತಾಪಗೊಂಡಿತು. ಮಕ್ಕಳೇ, ಕರ್ನಾಟಕ ಏಕೀಕರಣಕ್ಕೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದಿಂದಲೂ ಬೆಂಬಲ ವ್ಯಕ್ತವಾಯಿತು. ಮತ್ತು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಇದಕ್ಕೆ ಬೆಂಬಲ ವ್ಯಕ್ತವಾಯಿತು. ಸಮಗ್ರ ಕರ್ನಾಟಕದ ಕನಸು ಹೊತ್ತ ಏಕೀಕರಣ ಚಳವಳಿ ಕೆಲವು ವರ್ಷಗಳಲ್ಲಿ ಹೊಸ ರೂಪ ಪಡೆದುಕೊಂಡಿತು. ಮತ್ತು ಅದು ಮತ್ತೊಂದು ರೂಪ ಪಡ್ಕೊಂತು. ಹೋರಾಟಗಾರರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿತು. ಅಂದರೆ ಹೋರಾಟಗಾರರು ಹೆಚ್ಚಾದರು. ನಮಗಿನ್ನ ನಾವು ಕನ್ನಡ ನಾಡನ್ನು ಮಾಡಲೇಬೇಕು ಅಂತ ತುಂಬ ಜನ ಪಣ ತೊಟ್ಟು ಅದಕ್ಕಾಗಿ ಹೋರಾಡಿದರು. ನಾಯಕರ ಸಂಖ್ಯೆಯೇ 100ಕ್ಕೂ ಮಿಕ್ಕಿತ್ತು. ಅಲ್ಲಿ ನಾಯಕರು ಅಂದರೆ ಮುಂದಾಳತ್ವ ವಹಿಸಿದವರೇ 100ಕ್ಕಿಂತ ಹೆಚ್ಚಿಗೆ ಇದ್ದರು. ಇದರ ಫಲವಾಗಿ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಲ್ಲಿ ಚಳುವಳಿ ಬಿರುಸುಗೊಂಡಿತು. ಅದಕ್ಕಾಗಿ ಎಲ್ಲರೂ ಸೇರಿ ತುಂಬ ಚಳುವಳಿನ ಬಿರುಸಾಗಿಂದ ತ್ವರಿತಗತಿಯಲ್ಲಿ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಹೀಗೆ ಚಳುವಳಿ ಮುಂದುವರೆದಿತ್ತು. 1942ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಹಿಂಗೆ ಈ ಕಡೆ ಕರ್ನಾಟಕಕ್ಕೂ ಚಳುವಳಿ ಆಗ್ತಾ ಇತ್ತು. ಅದರಲ್ಲಿ 1942ರಲ್ಲಿ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅನಂತರ ಭಾರತ ಸರ್ಕಾರವು ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ನಿರ್ಧರಿಸಿತು. ಈಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಹೌದು ಯಾವ್ಯಾವ ಭಾಷೆಗೆ ಅದರ ಪ್ರಾಂತ್ಯಕ್ಕೆ ಆ ಭಾಷೆ ಒಂದು ಪ್ರಾಂತ್ಯ ಮಾಡಬೇಕು ಅಂತ ಅಂದ್ಕೊಂಡ್ರು. ಅದರಂತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರು 1956 ನವೆಂಬರ್ 1ರಂದು ಒಂದೇ ರಾಜ್ಯದ ಆಡಳಿತ ವ್ಯಾಪ್ತಿಗೆ ಬಂದರು. ಅದರ ಫಲವಾಗಿ 1956 ನವೆಂಬರ್ 1ರಂದು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹರಿದು ಹೋಗಿದ್ದ ಕನ್ನಡ ಒಂದೇ ಆಗಿ ಕರ್ನಾಟಕ ಅಂತ
ಆಯಿತು. ಆಗ ಅದನ್ನು ಮೈಸೂರು ರಾಜ್ಯ ಎಂದು ಕರೆಯಲಾಯಿತು. ಅವಾಗೇನಂದರು ಅದಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿಟ್ಟರು. ಆದರೆ ಭಾಷಾವಾರು ಪ್ರಾಂತಗಳ ರಚನೆಯ ಸಂದರ್ಭದಲ್ಲಿ ಆದ ಎಡವಟ್ಟುಗಳು ನಿಮಿತ್ತವಾಗಿ ಕನ್ನಡದ ಕೆಲವು ಭಾಗಗಳು ಈಗಲೂ ಹೊರಗಡೆ ಉಳಿದವೆ. ಆದರೆ ಅವಾಗ ಏನೋ ಒಂದು ಎಡವಟ್ಟಾಗಿದೆ ಅಂದರೆ ಇಷ್ಟೇ ಅಂತ ಮಾಡ್ಕೊಂಡ್ಬಿಟ್ಟು ಅದನ್ನೆಲ್ಲ ಒಂದು ಮಾಡಿದ್ರು. ಆದರೆ ಇವಾಗೂ ಸಹ ಕೆಲವೊಂದು ಭಾಗಗಳು ಕರ್ನಾಟಕದಿಂದ ಹೊರಗೆ ಉಳಿದಿವೆ. ಮುಂದೆ 1973 ನವೆಂಬರ್ 1ರಂದು ಕನ್ನಡಿಗರೆಲ್ಲರ ಆಶಯದಂತೆ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂಬ ಹೆಸರು ಪಡೆಯಿತು. ಏನು ಮೈಸೂರು ರಾಜ್ಯ ಆಗಿತ್ತು, ಅದು 1973 ನವೆಂಬರ್ 1ರಂದು ಏನಾಯಿತು, ಕರ್ನಾಟಕ ರಾಜ್ಯ ಅಂತ ನಾಮಕರಣ ಆಯಿತು ಎಲ್ಲರ ಆಶಯ ಮೇರೆಗೆ. ಮಕ್ಕಳೇ ಕೇಳಿದರಲ್ಲ, ನಾನು ನಿಮಗೆ ಸಂಕ್ಷಿಪ್ತವಾಗಿ ಇದರ ಕಥೆ ಹೇಳಿದ್ದೇನೆ. ನೀವು ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಬೇಕು. ಇದನ್ನು ಏನು ತಿಳ್ಕೊಂಡಿರಿ ಅದು ನಮ್ಮ ಕಿರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದರ ಆಳವಾಗಿ ನಾವು ಎಲ್ಲವನ್ನು ತಿಳ್ಕೋಬೇಕು. ಕರ್ನಾಟಕ ಏಕೀಕರಣದ ಕನಸನ್ನು ನನಸು ಮಾಡಲು ಇನ್ನೂ ಅನೇಕ ಕಡೆ ಚಳುವಳಿಗಳು ನಡೆದಿವೆ. ಇಷ್ಟಲ್ಲದೆ ಬೇರೆ ಕಡೆ ಎಲ್ಲ ಕಡೆ ಚಳುವಳಿ ನಡೆದಿವೆ. ಇದಕ್ಕಾಗಿ ಹೋರಾಡಿದ ಮಹಾತ್ಮರನ್ನು ನಾವು ನೆನೆಯಬೇಕು. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಮಹನೀಯರೆಲ್ಲರೂ ನಾವು ನೆನೆಸ್ಕೋಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಅವರ ಹಾದಿಯಲ್ಲಿ ಸಾಗಿ ನಮ್ಮ ನಾಡು, ನುಡಿ ಹಾಗೂ ಸಂಸ್ಕೃತಿಯನ್ನು ಅಖಂಡವಾಗಿರಿಸಿಕೊಳ್ಳೋಣ. ಮಕ್ಕಳೇ ನಮಸ್ಕಾರ. ನಾವು ಸಹ ಅವರ ಹಾದಿಯಲ್ಲಿ ಹೋಗೋದು ಅಂದರೆ ಕರ್ನಾಟಕದ ಏಳಿಗೆಗೆ, ದುಡಿಗೆಗೆ, ಕನ್ನಡ ಭಾಷೆಯ ದುಡಿಮೆಯನ್ನು ನಾವು ಮಾಡ್ತಾ ಇರಬೇಕು. ಯಾವಾಗಲೂ ಕನ್ನಡವನ್ನು ಎಲ್ಲ ಕಡೆ ಪಸರಿಸಬೇಕು ಅಂತ ಅಂದ್ಕೊಂಡು ನಾವು ಎಲ್ಲರಿಗೂ ನಮ್ಮ ಕನ್ನಡನ ಪರಿಚಯ ಮಾಡಿಕೊಳ್ಳೋಣ. ಯಾವಾಗಲೂ ಕನ್ನಡನ ಉದ್ಧಾರಕ್ಕಾಗಿ ನಾವು ನಮ್ಮ ಜೀವನವನ್ನು ಮುಡುಪಾಗಿಡೋಣ.